ಸೊ ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾರೆ ಬಾಬು ಸ್ಪೋರ್ಟ್ಸ್ ಕನ್ನಡಗೆ ಸ್ವಾಗತ ಮತ್ತು ಸುಸ್ವಾಗತ ಅಂತ ಹೇಳ್ತಾ, ಅಭಿಮಾನಿಗಳು ದೇವ್ರಿಗೆ ಸ್ವಾಗತ ಅಂತ ಸುಸ್ವಾಗತ ಹೇಳ್ತಾ, ಇವತ್ತು ಒಂದು ಮಹತ್ವವಾದ ಅಪ್ಡೇಟ್ ತಂದಿದ್ದೀನಿ. ಅದು ಯಾವುದಪ್ಪ ಅಪ್ಡೇಟ್ ಅಂತಂದರೆ, ನಮಗೆಲ್ಲ ಗೊತ್ತಿರೋ ಹಾಗೆ ಸೊ ಇಂಡಿಯಾ ವರ್ಸಸ್ USA ಬಗ್ಗೆ ಅಪ್ಡೇಟ್ ತಂದಿದ್ದೀನಿ. ಅದನ್ನ ನೋಡ್ಬೇಕಂದ್ರೆ ಪೂರಾ ವಿಡಿಯೋ ಸ್ಕಿಪ್ ಮಾಡಲಾರ್ದೆ ಕಂಟಿನ್ಯೂ ನೋಡ್ಬೇಕಂತ ಹೇಳ್ತೀನಿ. ಬನ್ನಿ, ಎಲ್ಲಿ ನಡೀತಿದೆ ಅಂತಂದರೆ ವಾಂಖೇಡೆ ಸ್ಟೇಡಿಯಂ ಮುಂಬೈಲಿ ನಡೀತಿದೆ ಇಂಡಿಯಾದಲ್ಲಿ. ಸೊ ನಮ್ಮ BCCI ರೂಲ್ಸ್ ಪ್ರಕಾರ ಇಂಡಿಯಾದಲ್ಲಿ ನಡೀತಿರೋದು ಸಿಕ್ಕಾಪಟ್ಟೆ ಖುಷಿಯಾಗಿದೆ ಗುರು ಹೇಳ್ಬೇಕಂತಂದರೆ. ಯಾಕಂದರೆ ಹೋದ ವರ್ಷ ಆ ಕಡೆ ಎಲ್ಲ ಹೊರದೇಶದಲ್ಲಿ ನಡೆದಿದ್ದು ಮ್ಯಾಚ್ಗಳು ನಿಮಗೆಲ್ಲ ಗೊತ್ತಿರೋ ಹೋದ ವರ್ಷ ವರ್ಲ್ಡ್ ಕಪ್ ಗೆದ್ರಲ್ಲ 2025 ಯಾವ ಥರ ಗೆದ್ರು ಗುರು, ಸಖತ್ತಾಗಿ ಗೆದ್ರು ಅಂತ ಹೇಳ್ಬೋದು. ಯಾಕಂದರೆ ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ ಏನು ಎಕ್ಸ್ಪೀರಿಯನ್ಸ್ ಏನು ಪ್ಲೇಯಿಂಗ್ ಇತ್ತಲ್ಲ, ಭಾರಿ ಒಂದು ಪ್ಲೇಯಿಂಗ್ ಆಡಿರೋ ಅಂತ ಹೇಳ್ಬೋದು. ಸೊ ಈ ಸಲ ರೋಹಿತ್ ಶರ್ಮಾ, ವಿರಾಟ್ ಕೊಹ್ಲಿ ಇರೋದಿಲ್ಲ, ಅದೇ ಒಂಥರ ಬೇಸರದ ಸಂಗತಿ ಅಂತ ಹೇಳ್ಬೋದು. ಸೊ ಇದರಲ್ಲಿ ಅದಕ್ಕಿಂತ ಹೆಚ್ಚಿನಂಥ ಪ್ಲೇಯರ್ಸ್ ಇದ್ದಾರೆ. ಸೊ ಅವ್ರನ್ನೂ ಮರಿಬಾರ್ದು. ಆದರೆ ಇಲ್ಲಿ ಸ್ಟ್ರಾಂಗ್ ಪ್ಲೇಯರ್ಸ್ ಇದ್ದಾರೆ. ಇಲ್ಲಿ ಹೇಳ್ಬೇಕಂತಂದರೆ ಯಾರಪ್ಪ ಅಂತಂದರೆ ಅದು ಅಭಿಷೇಕ್ ಶರ್ಮಾ ಮತ್ತು ಇಶಾನ್ ಕಿಶನ್, ಪಾಕೆಟ್ ಡೈನಮೋ. ಏನು ಗುರು ಏನು ಆಡ್ತಾರೆ ಈ ಬಾಲರ್ಗಳಿಗೂ ಸಹ. ನೀವು ಯಾವ ಪಿಚ್ಚಲ್ಲಿ ಆಡಿ ಯಾವ ಥರ ಬಾಲಿಂಗ್ ಹಾಕ್ಬೇಕು ಅನ್ನೋದು ಅವ್ರಿಗೆ ಗೊತ್ತಾಗಲ್ಲ ಬಾಲರ್ಸ್ಗಳಿಗೆ. ಆ ಥರ ಆಡ್ತಾರೆ ಗುರು ಹೇಳ್ಬೇಕಂತಂದರೆ. ಸೂರ್ಯಕುಮಾರ್ ಯಾದವ್ ಏನು ಗುರು, ಸೂರ್ಯಕುಮಾರ್ ಯಾದವ್ ಸ್ಟ್ರಾಟಜಿ ಯಾವಾಗ ಆಡ್ತಾರೆ ಅನ್ನೋದು ಗೊತ್ತಾಗಲ್ಲ. ಅವ್ರು ಒಂದೇ ಆಟ ಆಯ್ತು ಅಂದರೆ ಇಡೀ ಟೀಮ್ನ ಸರ್ವನಾಶ ಮಾಡ್ತಾರಂತ ಹೇಳ್ಬೋದು. ಸೊ ಗುರು ಮಜಾ ನೈ ಆ ರಹಾ ಹೈ. ಈ ದಿವಸ T20 ಕಂಡಿಲ್ಲ, ಈ ಸಲ ಕಾಣ್ತಿದ್ದಾರೆ. ಅವರು ಒಂದು ನಾಕ್ ಇನ್ನಿಂಗ್ಸ್ ತರ್ತಾರೆ. ಸೊ ವಾರ್ಮಪ್ ಮ್ಯಾಚಲ್ಲಿ ಎಲ್ಲ ಚೆನ್ನಾಗಿ ಆಡಿದ್ದಾರೆ ಅಂತ ಹೇಳ್ಬೋದು. ಸೊ ಇಲ್ಲೇನು ಕಂಡು ಬರ್ತದೆ ಅಂದರೆ ವಾರ್ಮಪ್ ಮ್ಯಾಚಲ್ಲಿ ಸ್ವಲ್ಪ ಗಾಯಗಳಾಗಿವೆ ಯಾರ್ಯಾರಿಗಂತ ಅದನ್ನು ಹೇಳ್ತೀನಿ ಅದರಲ್ಲಿ. ಆಮೇಲೆ ತಿಲಕ್ ವರ್ಮಾ ಆಯಿತು, ಇನ್ನೊಂದು ಸುಗುರು ತಿಲಕ್ ವರ್ಮಾ ಆದಮೇಲೆ ಶಿವಮ್ ದುಬೆ ಅಂತ. ಶಿವಮ್ ದುಬೆ ಅವ್ರು ನೆನೆಸ್ಕೊಂಡ್ರೆ ಒಂಥರ ಮೈಯಲ್ಲೆಲ್ಲ ಕೂದಲು ಇದನ್ನಾಗ್ತವೆ. ಆ ಥರ ಆಗುತ್ತೆ ಗುರು. ಅವ್ರು ಆಡೋ ಆಟ ನೋಡಿದರೆ ಆ ಥರ ಆಗುತ್ತೆ. ಯಾಕಂದರೆ ಪ್ರತಿಯೊಂದು ಬಾಲುಗರು ಅವರು ಕಾಲು ಈ ಕಡೆ ಮೂವ್ಮೆಂಟೇ ಮಾಡೋದು, ಬರೀ ಹೊಡೆಯೋದು. ನಮ್ಮ ಕ್ರಿಸ್ ಗೇಲ್ ಟೈಪ್ ಅಂತ ಇನ್ನೊಂದು ಅಕ್ಷರ್ ಪಟೇಲ್ ಇವರು ಎಕ್ಸ್ಪೀರಿಯನ್ಸ್ ಬ್ಯಾಟ್ಸ್ಮನ್. ಕೊಹ್ಲಿ, ಸಚಿನ್ ತೆಂಡೂಲ್ಕರ್ ಅವ್ರ ಜೋಡಿ ಎಲ್ಲ ಆಡಿದ್ದಾರೆ. ಆಮೇಲೆ ರಿಂಕು ಸಿಂಗ್ ಅವರು, ಸೊ ಹಾರ್ದಿಕ್ ಪಾಂಡ್ಯ, ಸಂಜು ಸ್ಯಾಮ್ಸನ್ ಅವ್ರಿಗೆ ಸಿಗೋದು ಸೀಟು ಡೌನ್ ಟು ನೋಡ್ಬೇಕಂದ್ರೆ ಏನಾಗುತ್ತೆ ನೋಡೋಣ. ಅದಕ್ಕಿಂತ ಚಲೋ ಒಳ್ಳೆ ಪ್ಲೇಯರ್ಸ್ ಇದ್ದಾರೆ. ಆಮೇಲೆ ಹರ್ಷದೀಪ್ ಸಿಂಗು, ವರುಣ್ ಚಕ್ರವರ್ತಿ. ಏನು ಗುರು, ವರುಣ್ ಚಕ್ರವರ್ತಿ ಮಾತ್ರ ಬಾಲಿಂಗಲ್ಲಿ ಬೆಂಕಿ ಬಾಲಿಂಗ್ ಮಾಡ್ತಾರಂತ ಹೇಳ್ಬೋದು. ಸೊ ಆಮೇಲೆ ಕುಲ್ದೀಪ್ ಯಾದವ್, ಜಸ್ಪ್ರೀತ್ ಬುಮ್ರಾ ಅವ್ರು ಇದ್ದೇ ಇರ್ತಾರೆ. ಯಾಕಂದರೆ ಎಕ್ಸ್ಪೀರಿಯನ್ಸ್ ಬಾಲರ್ ಒಬ್ಬರು ಇದ್ದೇ ಇರಬೇಕು. ಯಾಕಂದರೆ ಸೊ ಎಲ್ಲರಿಗೆ ಸ್ಫೂರ್ತಿ ತುಂಬಕ್ಕೆ ಬಾಲಿಂಗ್ ಇದೆ ಗ್ರೂಪಲ್ಲಿ. ಸೊ ಅವ್ರು ಇರಲೇಬೇಕು. ಮತ್ತು ಹೋದ ಟೀಮ್ ವಾರ್ಮಪ್ ಮ್ಯಾಚಲ್ಲಿ ಕಂಡಿಲ್ಲ, ಇದರಲ್ಲಿ ಕಾಣ್ತಿಲ್ಲ ಅಂತ ಅನ್ಕೋಬೇಡಿ, ಇದರಲ್ಲಿ ಕಂಡೇ ಕಾಣ್ತಾರೆ. ಯಾಕಂದ್ರೆ ಸೊ ರೆಸ್ಟ್ ಕೊಟ್ಟಿರ್ತಾರೆ ಎಕ್ಸ್ಪೀರಿಯನ್ಸ್ ಬ್ಯಾಟ್ಸ್ಮನ್ಗೆ ಅಂತ ಹೇಳ್ಬೇಕಂತಂದರೆ. ಇನ್ಮೇಲೆ ನಾ ಹೇಳಿದ್ದೆ ಯಾರಿಗೆ ಗಾಯಾಳುಗಳಾಗಿದ್ರಂತ. ಸೊ ಹರ್ಷಿತ್ ರಾಣಾ ಅವ್ರಿಗೆ ಇಂಜುರಿ ಆಗಿದೆ ವಾರ್ಮಪ್ ಮ್ಯಾಚಲ್ಲಿ. ಸೊ ತುಂಬ ಡಿಫಿಕಲ್ಟ್ ಆಗುತ್ತೆ. ಈ ಥರ ವಾರ್ಮಪ್ ಮ್ಯಾಚಲ್ಲಿ ಇಂಜುರೀಸ್ಗಳಾದರೆ ದೊಡ್ಡ ಸಂಕಷ್ಟ ಆಗುತ್ತೆ ಆಗ್ಬೋದು ಇಂಡಿಯಾ ಟೀಮ್ಗೆ. ಡಾಮಿನೇಟ್ ಮಾಡ್ತಾರೆ ಯಾಕಂದ್ರೆ ಸ್ಟ್ರಾಂಗ್ ಪ್ಲೇಯರ್ ಇದ್ದಾರೆ. ಆದರೂ ಬಾಲಿಂಗ್ ಟೀಮಲ್ಲಿ ಇಂಪಾರ್ಟೆಂಟ್ ಥಿಂಗ್ ಕಂಡು ಬರುತ್ತೆ. ಯಾಕಂತಂದರೆ ಬಾಲಿಂಗ್ ಡಿಪಾರ್ಟ್ಮೆಂಟು ವೆರಿ ಇಂಪಾರ್ಟೆಂಟ್ ಥಿಂಗ್. ಯಾಕಂದರೆ ಅದರಲ್ಲೇ ರನ್ಗಳು ಹೋಗ್ತವೆ. ಯಾಕಂದ್ರೆ ಅವರೇ ಬಾಲರ್ಸ್ ಟೀಮ್ ರನ್ ಕಡಿಮೆ ಕೊಟ್ಟರಂದರೆ ನಮ್ಮ ಇಂಡಿಯಾ ಬ್ಯಾಟ್ಸ್ಮನ್ಗೆ ಆಮೇಲೆ ಸೆಕೆಂಡ್ ಇನ್ನಿಂಗ್ಸ್ ಬಂದಾಗ ಆರಾಮ್ಸರಿ ಆಡ್ಬೋದು, ತಲೆ ಟೆನ್ಷನ್ ಇರಲ್ಲ. ಅದೊಂದು ಅದಕ್ಕೆ ಹರ್ಷಿತ್ ರಾಣಾ ಅವ್ರಿಗೆ ಇಂಜುರಿ ಆಗಿದೆ. ಸೊ ಅವ್ರು ಏನು ಆಡ್ತಾರೆ ನೋಡಬೇಕು. ಯಾಕಂದ್ರೆ ತುಂಬ ಕಾಂಪ್ಲಿಕೇಟೆಡ್ ಆಗುತ್ತೆ ಅವ್ರು ಬರಲಿಲ್ಲ ಅಂತಂದರೆ. ಯಾಕಂದ್ರೆ ಸೊ ಅವರು ಗೌತಮ್ ಗಂಭೀರ್ ಕೋಚಲ್ಲಿ ಇಷ್ಟು ಚೆನ್ನಾಗಿ ಆಡಿದ್ದಾರೆ ಅಂತ ಹೇಳ್ಬೋದು. ಸೊ ಮಸ್ತ್ ಆಡಿದ್ದಾರೆ. ಆಮೇಲೆ ಉಳ್ಕಿದವರು ಅದಾರೆ, ಜಸ್ಪ್ರೀತ್ ಬುಮ್ರಾ ಅವರು, ಆಮೇಲೆ ನಮ್ಮ ಹರ್ಷದೀಪ್ ಸಿಂಗ್ ಅವರು, ಆಮೇಲೆ ವರುಣ್ ಚಕ್ರವರ್ತಿ ಇದ್ದಾರೆ. ನೋಡೋಣ ಏನಾಗುತ್ತೆ. ಸ್ವಲ್ಪ ಬಂದರೆ ದೇವರ ಆಶೀರ್ವಾದದಿಂದ ಅವರು ಒಳ್ಳೆ ಹರ್ಷಿತ್ ರಾಣಾ ಅವರು. ಸೊ ಚೇತನ್ ಬರಲಿ ಅಂತ ಹೇಳ್ತೀನಿ. ಆಮೇಲೆ ಗುರು ನಿನ್ನೆ ಹೇಳ್ದಂಗೆ ಗೆದ್ದುಬಿಟ್ರು ಗುರು RCB ಟೀಮು. ಯಾಕಂತಂದರೆ ಒಂದು ಹಬ್ಬ ಮಾಡಿದ್ರೆ ಅಂತ ಹೇಳ್ಬೋದು. ಯಾಕಂತಂದರೆ ಮೊದಲೇ
ಆ ವರ್ಷ ಹೋದ ವರ್ಷ 2025 ನಮ್ಮವ್ರು ಗೆದ್ದಿದ್ರು RCB IPL, ಈ ಸಲ ಇವ್ರು ಗೆದ್ದರು. ಇನ್ನೊಂದು ಬರುತ್ತೆ, ಇನ್ನೇನು ಚಾಲು ಆಗುತ್ತೆ ಇದು ವರ್ಲ್ಡ್ ಕಪ್ ಆದಮೇಲೆ, ಅದು ನೋಡೋಣ. ಅದು ಸಿಕ್ಕಾಪಟ್ಟೆ ಎಂಜಾಯ್ ಆಗುತ್ತೆ. ನಾ ಮಾತ್ರ ನಿನ್ನೆ ಗೆದ್ದಿದ್ದು ಸಿಕ್ಕಾಪಟ್ಟೆ ಖುಷಿಯಾಗಿದೆ ಗುರು, ಇಡೀ ಇತಿಹಾಸನ ಸೃಷ್ಟಿ ಮಾಡಿದೆ. ಸೊ ಒಂದು ಮೇನ್ ಥಿಂಗ್ ಇಂಪಾರ್ಟೆಂಟ್ ಅಂದರೆ ನಮ್ಮ ಇಂಡಿಯಾ ಟೀಮಲ್ಲಿ ಜೆಮಿಮಿ ಅವ್ರು ಏನಿದ್ರು, ಸೊ ಅವ್ರಿಗೆ ತುಂಬ ಬೇಸರವಾಗಿರುತ್ತೆ. ಯಾಕಂತಂದರೆ ಸೊ ಡೆಲ್ಲಿ ಕ್ಯಾಪಿಟಲ್ಸ್ ಟೀಮ್ ಏನತ್ತಲ್ಲ, ಅದು 4 ವರ್ಷದಿಂದ ಸತತವಾಗಿ ಸೋಲ್ತಾ ಬಂದು ಈ ವರ್ಷ ಏನಾದರೂ ಕನಸು ಇಟ್ಕೊಂಡ್ಬಂದಿತ್ತು. ಸೊ ಆದರೆ ಅದಕ್ಕೆ ಕನಸು ನಿರ್ವಿಘ್ನ ಆಗಿ ಹೋಗ್ಬಿಡ್ತು. ಯಾಕಂದರೆ ಸೊ ಜಮೀಮ್ ಅವರು ಇದೇ ಫಸ್ಟ್ ಡೆಲ್ಲಿ ಕ್ಯಾಪಿಟಲ್ಸ್ಗೆ ಇದೇ ಫಸ್ಟ್ ಸಲ ಕ್ಯಾಪ್ಟನ್. ಸೊ ಅವರು ಒಂದು ಗೆಲುವು ತಂದು ಇನ್ನೇನು ಬಂದಿತ್ತು ಅನ್ನೋಟಿಗೆ ಸೊ ಕೈಯಿಂದ ಬಂದಿತ್ತಪ್ಪ ಜಾರಿ ಬಿಡ್ತಾ ಅಂತ ಹೇಳ್ಬೋದು. ಸೊ ಏನು ಮಾಡೋಕ್ಕಾಗಲ್ಲ. ಮುಂದಿನ ವರ್ಷ ಟ್ರೈ ಇಸ್ ಮ್ಯಾನ್ ಪರ್ಫೆಕ್ಟ್ ಆ ಥರ ಟ್ರೈ ಮಾಡಿ ಮುಂದಿನ ವರ್ಷ ಅದ್ರ ಸಿಕ್ಕರು ನಮಗೂ ಒಳ್ಳೆಯದು. ಸೊ ಇದು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಗುರು. ಇನ್ನು ನಾಳೆ ಇಂಡಿಯಾ ಮ್ಯಾಚ್ ಅದ್ರದ್ದೆಲ್ಲ ಪೋಸ್ಟ್ ಮ್ಯಾಚ್ ಎಲ್ಲ ಅನಾಲಿಸಿಸ್ ಕೊಡ್ತೀನಿ. ಇದರೆಲ್ಲ ಪಿಚ್ ರಿಪೋರ್ಟ್ ಎಲ್ಲ ಕೊಟ್ಟಿದ್ದೀನಿ, ಆದಷ್ಟು ನೋಡಿ ಪೂರಾ ವಿಡಿಯೋ ಕಂಟಿನ್ಯೂ ಸ್ಕಿಪ್ ಮಾಡಲಾರ್ದೆ. ಸೊ ಗುಡ್ ಬೈ, ಸಿ ಯು.